ಮೇಲ್ ಇನ್ಫರ್ಟಿಲಿಟಿಗೆ ಸೆಮೆನ್ ಅನಾಲಿಸಿಸ್ ಅನ್ನ ಹೆಂಗೆ ಮಾಡಬೇಕು, ಏನು ಪ್ರಿಪ್ರೇಷನ್ ಬೇಕು ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇವತ್ತು. ಸೊ ಸೆಮೆನ್ ಅನಾಲಿಸಿಸ್ ಒಂದು ಸಿಂಪಲ್ ಆದ ಟೆಸ್ಟ್. ಅದರಲ್ಲಿ ಸೆಮೆನ್ ಅನ್ನ ಕಲೆಕ್ಟ್ ಮಾಡೋಕ್ಕೆ ನಾವು ಮೇಲ್ಸ್ಗೆ ಹೇಳ್ತೀವಿ. ಇಟ್ಲಿ ಒಂದು ಸ್ಟರೈಲ್ ಕಂಟೈನರ್ ಕೊಟ್ಬಿಟ್ಟು ಸೆಮೆನ್ ಅನ್ನ ಕಲೆಕ್ಟ್ ಮಾಡಕ್ ಹೇಳ್ತೀವಿ. ಬಟ್ ಇದನ್ನ ಕಲೆಕ್ಟ್ ಮಾಡುವ ಮುಂಚೆ 3 days ಏನೋ ಸೇರ್ಕೊಂಡಿರಬಾರ್ದು. 3 days ಕಿನ್ನ ಜಾಸ್ತಿ ಟೈಮ್ ಇತ್ತು ಅಂತ ಅಂದ್ರೆ ಅದರಲ್ಲಿರುವ ಡೆಡ್ ಸ್ಪರ್ಮ್ಸ್, ಪಸ್ಸಲ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ 3 days ಮಾತ್ರ ಸೆಕ್ಷುವಲ್ ಆಕ್ಟಿವಿಟಿ ಆಗಿರಬಾರ್ದು. ಸೊ 3rd ಡೇಗೆ ಸೆಮೆನ್ ಕಲೆಕ್ಟ್ ಮಾಡಿಬಿಟ್ಟು ಕಂಟೈನರ್ ಅಲ್ಲಿ ಕೊಟ್ರೆ ಅದು 1/2 hour ಒಳಗಡೆ ಲ್ಯಾಬ್ಗೆ ತಲುಪಬೇಕು. ಈ 1/2 hour ಒಳಗಡೆ ಕೊಟ್ರೆ ಕರೆಕ್ಟ್ ಆಗಿ ಅನಾಲಿಸಿಸ್ ಆಗುತ್ತೆ. ಈ ಸೆಮೆನ್ ಅಲ್ಲಿ ನಾವು 4 ಪ್ಯಾರಾಮೀಟರ್ಸ್ ಅನ್ನು ನೋಡ್ತೀವಿ. ಮೇನ್ ಆಗಿ ಕೌಂಟು, ಮೊಟಿಲಿಟಿ, ಮತ್ತೆ ಪಸ್ಸೆಲ್ಸ್, ಮಾರ್ಫಾಲಜಿ. ಈ ಮಾರ್ಫಾಲಜಿಯಲ್ಲಿ ಒಂದು ಸ್ಪರ್ಮಿಗೆ ಒಂದು ಹೆಡ್, ನೆಕ್, ಒಂದು ಟೇಲ್ ಇರುತ್ತೆ. ಸೊ ಈ ಅಬ್ನಾರ್ಮಲ್ ಮಾರ್ಫಾಲಜಿ ಒಂದೊಂದ್ಸತಿ ಪಿನ್ ಹೆಡ್ಸ್, 2 ಹೆಡ್ಸ್, ಅಬ್ನಾರ್ಮಲ್ ಟೇಲು, ಈ ತರ ಮಾರ್ಫಾಲಜಿ ಅಬ್ನಾರ್ಮಲ್ ಆಗಿದ್ರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಅನ್ನು ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ಅವರಿಗೂ ತಿಳುವಳಿಕೆ ಬರಲಿ.